ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ರೋಹಿಣಿಗೋಸ್ಕರ ಏನಂತಂದರೆ ಮೀನಾ ಸೂರ್ಯನ ಮೇಲೆ ಒಂದು ಸಣ್ಣ ಅಪವಾದವನ್ನು ಹಾಕಿ ತವ್ರ ಮನೆಗೆ ಹೋಗಿರ್ತಾಳೆ. ಬಟ್ ಅಲ್ಲಿ ಏನಂತಂದರೆ ರಂಗನಾಥ್ ಕೂಡ ಹೋಗ್ತಾರೆ. ಅದೆಲ್ಲ ಆಗುತ್ತೆ. ಅದೆಲ್ಲ ಆದ ಮೇಲೆ ಏನಾಗ್ತದೆ ಅಂತಂದರೆ, ಈ ರೋಹಿಣಿ ನೋಡಿದ್ರೆ ಸತ್ಯ ಹೇಳೋಕ್ಕೆ ಏನಂತಂದರೆ ಒಪ್ತಾನೆ ಇಲ್ಲ. ಅದಕ್ಕೆ ಏನು ಮಾಡ್ತಿದ್ದಾಳೆ, ಮತ್ತೆ ಮೀನಾ ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದಂಥ ಮೀನಾ ಸೂರ್ಯ ಮತ್ತು ಮೀನಾ ಏನು ಮಾಡ್ತಿದ್ದಾರೆ ಅಂತಂದರೆ, ಏನೋ ಒಂದು ಸಣ್ಣದಾಗಿ ಮಾತುಕತೆಯನ್ನು ಆಡ್ತಾರೆ. ಮಾತುಕತೆ ಆಡ್ತಾ ಏನಾಗುತ್ತೆ ಅಂತಂದರೆ, ಸೂರ್ಯ ಏನು ಮಾಡ್ತಾನೆ, ದತ್ತಕ್ಕೆ ತಗೊಳ್ಳುವಂಥ ಕೃಷ್ಣ ದತ್ತಕ್ಕೆ ತಗೊಳ್ಳುವಂಥ ನಿರ್ಧಾರವನ್ನು ಕೂಡ ಮಾಡಿದ್ದಾನೆ. ಆ ನಿರ್ಧಾರಕ್ಕೆ ಮೀನಾ ಒಪ್ತಾ ಇಲ್ಲ. ಯಾಕೆ ಅಂದರೆ, ರೋಹಿಣಿ ಮಗು ಕೃಷ್ಣ ಅನ್ನೋದು ಮೀನನಿಗೆ ಗೊತ್ತಿದೆ, ಸೂರ್ಯನಿಗೆ ಗೊತ್ತಿಲ್ಲ. ಆದರೆ ಸೂರ್ಯ ನೋಡಿದ್ರೆ ಪಟ್ಟು ಬಿಡದೇನೆ ನಿಂತಿದ್ದಾನೆ. ಯಾಕೆ ಹೀಗಾಗ್ತಿದ್ಯಾ, ಮೊದಲು ಚೆನ್ನಾಗಿದ್ಲು, ಯಾಕೆ ಹೀಗಾದ್ಲು ಇವಳು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾನೆ. ಈ ಕಡೆ ನೋಡಿದ್ರೆ ಮೀನನಿಗೆ ಏನಾಗಿದೆ ಅನ್ನೋದು ಮನೆಯವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆದರೆ ಆ ನೋವು, ಆ ದುಃಖನ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದಾಳೆ ಮೀನಾ ಅಂತಲೇ ಹೇಳ್ಬೋದು. ಇದಾದ ನಂತರ ಏನಾಗುತ್ತೆ ಅಂತಂದರೆ, ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ಈ ಕೃಷ್ ಅಜ್ಜಿ ಇದ್ದಾರಲ್ಲ ಪ್ರಮೀಳಾ, ಅವರು ಕಲ್ಯಾಣಿಯರ ತಾಯಿ. ಕಲ್ಯಾಣಿ ನಮ್ಮನ್ನೆಲ್ಲ ಕೃಷ್ಣ ಮತ್ತೆ ನಮ್ಮನ್ನ ಬಿಟ್ಟು ಹೋದ್ಲು ಅನ್ನೋ ಒಂದು ಸುದ್ದಿ ಕೂಡ ಹಬ್ಬಿಸ್ತಾ ಇದ್ದಾಳೆ ಮನೆಯಲ್ಲಿ ಬಂದು ರಂಗನಾಥ್ ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ. ಅದು ಸತ್ಯನ ಎಷ್ಟು ದಿನ ಮುಚ್ಚಿಡೋಕ್ಕಾಗುತ್ತೆ ಹೇಳಿ? ಬರೀ ಸತ್ಯನ ಮುಚ್ಚಿಟ್ಟು ಬರೀ ಸುಳ್ಳುಗಳಲ್ಲೇ ಬದುಕ್ತಾ ಇದ್ದಾಳೆ ಈ ರೋಹಿಣಿಯ ಒಂದು ಸುಳ್ಳಿಗೆ ಅಂತ್ಯನೇ ಇಲ್ವಾ ಪಾಪ. ಇದರಿಂದ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಜಗಳ ಮಾಡ್ಕೋತಾ ಇದ್ದಾರೆ. ಮತ್ತು ಏನಂತಂದರೆ, ಇಬ್ಬರು ಕೂಡ ಚೆನ್ನಾಗಿರೋಂಥ ಸಂಸಾರದಲ್ಲಿ ಬಿರುಕು ಕೂಡ ಮೂಡ್ತಾ ಇದೆ. ಇದೆಲ್ಲ ಎಲ್ಲಿಗೆ ಹೋಗ್ಬಿಟ್ಟುತ್ತೆ, ಏನಾಗುತ್ತೆ ಅಂತ ರಂಗನಾಥ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಟೆನ್ಷನು. ಇನ್ನು ರೋಹಿಣಿಗೆ ಮೀನಾ ಸಾಕಷ್ಟು ಸಾರಿ ವಾರ್ನ್ ಮಾಡ್ತಾನೆ ಇದ್ದಾಳೆ. ನೋಡು, ನೀನು ಹೇಳಿಲ್ಲ ಅಂದರೆ ನಾನೇ ಹೇಳ್ತೀನಿ, ನಿನ್ನ ಏನಂತ ಕರೀಲಿ, ನಾನು ಕಲ್ಯಾಣಿ ಅಂತ ಕರೀಲ, ರೋಹಿಣಿ ಅಂತ ಕರೀಲ ಅಂದಾಗ, ನೋಡಿ ಮೀನಾ ಅವರೇ, ಆದರೆ ಈ ರೋಹಿಣಿಯ ಒಂದು ದುರಾಸೆ ಅಂತಲೇ ಹೇಳ್ಬೋದು. ಇದು ಮದುವೆ ಮಾಡ್ಕೊಂಡಿದ್ದು ತಪ್ಪಲ್ಲ, ಆದರೆ ಸತ್ಯ ಮುಚ್ಚಿಟ್ಟಿದ್ದು ತಪ್ಪು. ಇನ್ನು ಮೀನನ ಒಂದು ಸಂಸಾರಕ್ಕೆ ಇವಳ ಒಂದು ಇದರಿಂದ ಕುತ್ತು ಬರ್ತಾ ಇದೆ. ಯಾಕಂದರೆ ಸೂರ್ಯ ಯಾವತ್ತೂ ಕೂಡ ಮೀನ ಮೇಲೆ ಕೋಪ ಮಾಡ್ಕೊಂಡವಲ್ಲ. ಕೃಷ್ ವಿಷಯದಲ್ಲಿ ಮೀನನು ಕೂಡ ನನ್ನಷ್ಟೇ ಒಳ್ಳೆಯ ನಿರ್ಧಾರವನ್ನು ತಗೊಳ್ತಾಳೆ ಅಂತ ಸೂರ್ಯ ಅಂದ್ಕೊಂಡಿರ್ತಾನೆ. ಆದರೆ ಇವತ್ತು ಸೂರ್ಯನ ಒಂದು ಯೋಚನೆ ತಲೆ ಕೆಳಗಾಗ್ತಿದೆ. ಯಾಕೆ ಅಂತಂದರೆ, ಸತ್ಯ ಗೊತ್ತಿರೋ ಮೀನಾ ಅದೇಗೆ ದತ್ತುತ್ತೆ. ಇನ್ನು ಸೂರ್ಯನಿಗೆ ನೋಡಿದ್ರೆ ಯಾಕೆ ಹಿಂಗೆ ಆಡ್ತಾಳೆ ಈ ಮೀನಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇದು ಇನ್ನು ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಯಾಕಂದರೆ ಇಬ್ಬರು ಮಧ್ಯೆ ಈ ಸೂರ್ಯ ಮತ್ತು ಮೀನಾ ಮಧ್ಯೆ ರೋಹಿಣಿ ವಿಷಯಕ್ಕಾಗಿ ಜಗಳಗಳಾಗುತ್ತಾ ಏನಾ, ಇವು ಯಾವಾಗ ಸತ್ಯ ಹೇಳ್ತಾಳೆ. ಈ ಕೃಷ್ ನೋಡಿದ್ರೆ ಮನೋಜನ ಬೂಟ್ ಪಾಲಿಶ್ ಮಾಡೋದು, ನನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಅನ್ನೋದು ಅದೇನೋ. ಯಾಕಂದರೆ ರೋಹಿಣಿ ಹೆಂಗೆ ಹೇಳ್ಕೊಡ್ತಾಳೆ, ಒಟ್ಟಿನಲ್ಲಿ ಮನೋಜನಿಗೆ ಹತ್ರ ಮಾಡಬೇಕು ಅಂತ ರೋಹಿಣಿ ಅಂದ್ಕೊಂಡಿದ್ದಾಳೆ. ಅದು ಎಲ್ಲಿಗೆ ಮುಟ್ಟುತ್ತೋ ಏನೋ. ಅಡುಗೆ ರೋಹಿಣಿ ಮಾಡ್ತಾಳೆ ಅಂತಂದಾಗ ಈ ಶಾಂತಿ ಕೋಪ ಬರುತ್ತೆ. ಯಾಕಂದರೆ ಅವಳು ದೊಡ್ಡ ಬಿಸ್ನೆಸ್ ಮ್ಯಾನ್ ಹೆಂಡ್ತಿ, ಅವಳು ಯಾಕೆ ಅಡುಗೆ ಮಾಡ್ತಾಳೆ, ನೀನೇ ಅಡುಗೆ ಮಾಡು ಅಂತ ಮೀನನಿಗೆ ಜೋರು ಮಾಡೋದು. ಈ ಮೀನಾ ಏನಂತಂದರೆ ರೋಹಿಣಿನ ಕ್ಷಮಿಸೋದು ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಇನ್ನು ಶ್ರುತಿದು ಒಂದು ಕತೆ. ಅವಳು ಒಂದು ಬಿಸ್ನೆಸ್ ಓಪನ್ ಮಾಡಿದ್ದಾಳೆ, ಹೋಟೆಲ್ ಬಿಸ್ನೆಸ್ಸು. ಅಲ್ಲಿ ನೋಡಿದ್ರೆ ಅವಳಿಗೂ ಶತ್ರುಗಳ ಕಾಟ. ರೋಚಕ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಆದಷ್ಟು ಬೇಗ ಈ ಕೃಷ್ ರೋಹಿಣಿನೇ ಕಲ್ಯಾಣಿ ಅನ್ನೋ ವಿಷಯ ಆದಷ್ಟು ಬೇಗ ಗೊತ್ತಾಗಲಿ ಅನ್ನೋರು ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.